ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿಗೆಲ್ಲ ಹೊತ್ತ ಶಾವಿಗೆ ಇಷ್ಟ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ತಿಳಿಸಿ. ಇಷ್ಟು ಸಿಂಪಲ್ಲಾಗಿ ಇಷ್ಟು ಆರಾಮಾಗೆ ಹಿಂಗೆ ಒಂದಕ್ಕೊಂದು ಅಂಟದೇ ಇರೋ ರೀತಿ ಇಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಒಂದು ಶಾವಿಗೆ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಒಂದು ಸಲ ಈ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವತ್ತೂ ಶಾವಿಗೆ ಮಾಡೋಕ್ಕೆ ಬರೆದವರು ಕೂಡ ಇಷ್ಟೇ ಚೆನ್ನಾಗಿ ಶಾವಿಗೆ ಮಾಡ್ಬೋದು. ಅದಕ್ಕೊಂದು ಸ್ವೀಟ್ ತೆಂಗಿನಕಾಯಿದು ಹಾಲು ಮಾಡ್ತಾಯಿದ್ದೀನಿ, ಮತ್ತು ಒಂದು ಎಳ್ಳಿನ ಪುಡಿ ಕೂಡ ಮಾಡ್ತಾಯಿದ್ದೀನಿ. ಅದು ಕೂಡ ಅದ್ರ ಜೊತೆ ಮಿಕ್ಸ್ ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಅವರೆಕಾಳು, ಇಸ್ಕಿದ ಅವರೆಕಾಳು ಟೈಮಲ್ಲೂ ಕೂಡ ಇದನ್ನು ಮಾಡ್ತಾರೆ. ಬಟ್ ಸಮ್ಮರ್ ಟೈಮಲ್ಲಿ ಈ ಥರದ್ದೊಂದು ತೆಂಗಿನಕಾಯಿ ಹಾಲು ಮತ್ತು ಅದು ಎಳ್ಳಿನ ಪುಡಿ ಈ ಥರ ಬಿಸಿ ಬಿಸಿ ಶಾವಿಗೆಗೆ ತುಪ್ಪ ಹಾಕಿ ತಿಂತಾಯಿದ್ರೆ ಸಮ್ಮರ್ ಟೈಮ್ಗಂತೂ ಏನು ಹೇಳ್ತಾರೆ, ಹೊಟ್ಟೆಗೂ ತಂಪು, ತಿನ್ನೋಕ್ಕೂ ಸಖತ್ತಾಗಿರುತ್ತೆ. ನನಗಂತೂ ಈ ಥರದ್ದೊಂದು ಶಾವಿಗೆ